ಹಾಯ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು MGM ಸೀರಿಯಲ್ ರಿವ್ಯೂಸ್. ಗೀತಾ ಸೀರಿಯಲ್ನ ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅನ್ನಿಸ್ತಾ ಇದೆಯಾ? ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ಸೂರ್ಯಪ್ರಕಾಶ್ ಅವಳ ಮಗಳನ್ನ ಕಾಪಾಡೋದಕ್ಕೆ ಅಂತ ಹೇಳಿ ಅವಳಿರುವಂತಹ ಲೊಕೇಶನ್ ಹತ್ರ ಹೊರಟಿರ್ತಾನೆ. ಮತ್ತು ಇನ್ನು ಶ್ರುತಿಗೂ ಕೂಡ ರೌಡಿಗಳು ಬೆನ್ನಟ್ಟಿರ್ತಾರೆ. ಅವಳು ಹೇಗೋ ಅವರಿಂದ ತಪ್ಪಿಸ್ಕೊಂಡು ಒಂದು ಬಿಲ್ಡಿಂಗ್ ಒಳಗಡೆ ಒಂದು ಫ್ಲೋರ್ನಲ್ಲಿ ಹೋಗಿ ಅಡ್ಕೊಳ್ತಾಳೆ. ಮತ್ತು ಇನ್ನು ಸೂರ್ಯಪ್ರಕಾಶ್ ಕೂಡ ಅದೇ ಜಾಗಕ್ಕೆ ಬಂದು ಮಗಳನ್ನು ಹುಡುಕಾಡುವಂತಹ ಪ್ರಯತ್ನವನ್ನು ಮಾಡ್ತಿರ್ತಾನೆ. ಆಗೇನಾಗುತ್ತಪ್ಪ ಅಂತಂದರೆ ಅವಳ ಮಗಳು ಅಂದರೆ ಶ್ರುತಿ ಸೂರ್ಯಪ್ರಕಾಶ್ಗೆ ಕಾಲ್ ಮಾಡಿ, ಅಪ್ಪ ನಾನು ಇಲ್ಲೇ ಒಂದು ಬಿಲ್ಡಿಂಗ್ ಒಳಗಡೆ ಇದ್ದೀನಿ, ಇಲ್ಲೆಲ್ಲ ಬಿಲ್ಡಿಂಗ್ನ ಒಡೆದಾಕಿದ್ದಾರೆ, ಮಣ್ಣೆಲ್ಲ ಬಿದ್ದಿದೆ ಅನ್ನೋ ಒಂದು ಕ್ಲೂ ಅನ್ನು ಅವ್ರ ಅಪ್ಪನ ಕೊಡ್ತಾಳೆ. ಇನ್ನು ಸೂರ್ಯಪ್ರಕಾಶ್ ಕೂಡ ಅದೇ ಬಿಲ್ಡಿಂಗಲ್ಲೇ ಕೆಳಗಡೆ ಇರ್ತಾನೆ. ಅವನು ಕೂಡ ಗೊತ್ತಾಗುತ್ತೆ ರೌಡಿಗಳೆಲ್ಲ ಓಡಾಡ್ತಿರ್ತಾರೆ. ಸರಿ ಆಯಿತು ಮಗಳೇ, ನೀನು ಸುಮಾರು ಅಂದರೆ ಮೂರನೇ ಫ್ಲೋರ್ನಲ್ಲಿದೆಯಾ, ನಾನು ಈಗಲೇ ಬರ್ತೀನಿ, ನೀನು ಅಲ್ಲೇ ಯಾರಿಗೂ ಕಾಣದೇ ಇರೋ ಥರ ಕೂತ್ಕೋ ಅಂತ ಹೇಳಿ ಸೂರ್ಯಪ್ರಕಾಶ್ ಅವ್ರ ಮಗಳಿಗೆ ಹೇಳ್ತಾನೆ. ಇನ್ನು ಇನ್ನೊಂದು ಕಡೆನೂ ಕೂಡ ಗೀತಾ ಮತ್ತು ವಿಜಿ ಕಡೆಗೂ ಕೂಡ ಸೂರ್ಯಪ್ರಕಾಶ್ ಹೇಳಿರುವಂತಹ ಜಾಗಕ್ಕೆ ಬಂದಿರ್ತಾರೆ. ಮತ್ತು ಬಂದ ನಂತರನೇ ಆ ಜಾಗದಲ್ಲಿ ಅವರು ಇರದೇ ಇರೋದನ್ನು ಕಂಡು, ಇದೇನು ಗೀತಾ, ಅಪ್ಪ ಇಲ್ಲಿ ಇಲ್ಲವೇ ಇಲ್ಲ, ಫೋನ್ ಮಾಡಿ ಬರೋದಕ್ಕೆ ಹೇಳಿದಾರ ಅಂತಂದು ಅವರೇ ಫೋನ್ ಮಾಡಿ ಇಲ್ಲೇ ಇದ್ದೀನಿ ಅಂತ ಕೂಡ ಅಂದಿದ್ರು, ಇಲ್ಲಿ ನೋಡಿದ್ರೆ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ವಿಜಿ ಗೀತಾ ಕೇಳ್ತಾನೆ. ಅದಕ್ಕೆ ಗೀತಾ ಇನ್ನೇನು ಬರ್ತಿರ್ಬೋದು, ವೆಯ್ಟ್ ಮಾಡೋಣ ಇಲ್ಲೇ ಅಂತ ಹೇಳಿ ಇಬ್ಬರೂ ಕೂಡ ಸೂರ್ಯಪ್ರಕಾಶ್ಗೋಸ್ಕರ ಅಲ್ಲೇ ತಮ್ಮ ಬೈಕ್ ಮೇಲೇ ವೆಯ್ಟ್ ಮಾಡ್ತಾ ಕುಳಿತುಕೊಳ್ತಾರೆ. ಇನ್ನೊಂದು ಕಡೆಯೂ ಕೂಡ ಸೂರ್ಯಪ್ರಕಾಶ್ ಹೇಗೋ ರೌಡಿಗಳ ಕಣ್ಣು ತಪ್ಪಿಸಿ ಅವಳ ಮಗಳು ಇರುವಂತಹ 3ನೇ ಫ್ಲೋರ್ ತನಕನೂ ಕೂಡ ಬಂದು ಮಗಳನ್ನು ಭೇಟಿಯಾಗಿ ಅವಳನ್ನು ಹೇಗಾದರೂ ಮಾಡಿ ಇಲ್ಲಿಂದ ಸೇಫಾಗಿ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ರೌಡಿಗಳಿಗೆ ಗೊತ್ತಾಗದೇ ಇರೋ ಹಾಗೆ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಸುಮಾರು ಹೊತ್ತಿಂದ ಕಾಯ್ತಿದ್ದಂತಹ ವಿಜಿಗೂ ಕೂಡ ಅಪ್ಪ ಯಾಕೆ ಇನ್ನೂ ತನಕ ಬಂದಿಲ್ಲ, ಫೋನ್ ಮಾಡೋಣ ಅಂತ ಹೇಳಿ ವಿಜಿ ಫೋನ್ ತೊಗೊಂಡು ಅವ್ರ ಅಪ್ಪಂಗೆ ಕಾಲ್ ಮಾಡ್ತಾನೆ. ಇನ್ನು ಸೂರ್ಯಪ್ರಕಾಶ್ ರೌಡಿಗಳಿಗೆ ಗೊತ್ತಾಗದೇ ಇರೋ ಹಾಗೆ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನಲ್ವ, ಸೊ ಫೋನ್ ಬೇರೆ ರಿಂಗ್ ಆಗಿಬಿಡುತ್ತೆ. ಆಗ ರೌಡಿಗಳೆಲ್ಲರೂ ಕೂಡ ಗೊತ್ತಾಗ್ಬಿಡುತ್ತೆ. ಇನ್ನು ಕಡೆಗೆ ಏನು ಮಾಡ್ತಾರಪ್ಪ ಅಂತಂದರೆ ಎಲ್ಲರೂ ಕೂಡ ಸೂರ್ಯಪ್ರಕಾಶ್ನ ಹಿಡ್ಕೊಳ್ತಾರೆ ಮತ್ತು ಹಾಗೆ ಅವನ ಮಗನೂ ಕೂಡ ಹಿಡ್ಕೊಂಡ್ಬಿಡ್ತಾರೆ. ಸೊ ಇನ್ನು ಕಡೆಗೆ ದಾರಿ ಏನಿರುತ್ತೆ, ಸೂರ್ಯಪ್ರಕಾಶ್ ಫುಲ್ ಆ್ಯಕ್ಷನ್ ಇರೋ ಥರ ಎಲ್ಲ ರೌಡಿಗಳನ್ನು ಕೂಡ ಫೈಟ್ ಮಾಡಿ ಹೊಡೆದಾಕಿ ಅವಳ ಮಗಳನ್ನು ಹೇಗೋ ಸೇಫ್ ಮಾಡ್ಕೊಳ್ತಾನೆ. ಮತ್ತು ಅದೇ ಟೈಮ್ಗೆ ಅಲ್ಲಿ ಇದ್ದಂತಹ ರೌಡಿಯ ಒಬ್ಬ ರೌಡಿ ಫೋನ್ ರಿಂಗ್ ಆಗುತ್ತೆ. ಸೂರ್ಯಪ್ರಕಾಶ್ ಫೋನನ್ನು ರಿಸೀವ್ ಮಾಡಿ ನೋಡಿದ್ರೆ ಈ ಕಡೆಯಿಂದ ಭಾನುಮತಿ ಮಾತಾಡ್ತಾಳೆ. ಏನು ಕೆಲಸ ಆಯಿತಾ, ಅವನ್ನ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮುಗಿಸೋದಕ್ಕೆ ಹೋಗಬೇಡಿ, ಅವನಿಂದ ನಾನು ತಿಳ್ಕೊಳ್ಬೇಕಾಗಿರುವಂತಹ ಸುಮಾರು ವಿಚಾರಗಳಿದ್ದಾವೆ, ನೀವು ಹಾಗೆ ಅವನ್ನ ಒಂದು ಸ್ವಲ್ಪ ಜೀವಂತವಾಗಿ ಇಡಿ ಅಂತ ಹೇಳಿ ಭಾನುಮತಿ ಕಂಟಿನ್ಯೂಯಸ್ ಆಗಿ ಫೋನಲ್ಲಿ ಮಾತಾಡ್ಬಿಡ್ತಾಳೆ. ಮತ್ತು ಇನ್ನು ಈ ಕಡೆ ಅದನ್ನು ಕೇಳಿಸ್ಕೊಂಡಂತಹ ಸೂರ್ಯಪ್ರಕಾಶ್, ಇನ್ನೂ ಕೂಡ ಬದುಕಿದ್ದೀನಿ ಭಾನುಮತಿ, ಇವತ್ತು ನಿನ್ನ ಕತೆ ಮುಗೀತು, ಏನು ಬರೀ ನಿನ್ಗೊಬ್ಳಿಗೆ ಪ್ಲ್ಯಾನ್ ಮಾಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ಯಾ, ನಿನ್ಗಿಂತೂ ಜಾಸ್ತಿ ಪ್ಲ್ಯಾನ್ ಮಾಡ್ತೀನಿ ನಾನು. ಅದೇ ಲ್ಯಾಪ್ಟಾಪ್ ನೀನು ಕೆಡಿಸಿದೆಯಲ್ಲ, ಆ ಲ್ಯಾಪ್ಟಾಪಿಂದ ಡಾಟಾನ ನಾನು ರಿಕವರಿ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮಗಳು ಮತ್ತು ಸೊಸೆ ಎಲ್ರಿಗೂ ಕೂಡ ಆ ವಿಚಾರವನ್ನು ಅಂದರೆ ಆ ವಿಡಿಯೋನ ತೋರಿಸ್ಬಿಡ್ತೀನಿ. ಸುಧಾರಾಣಿನ ಕೊಂದಿದ್ದು ನೀನೇ, ಆ ವಿಡಿಯೋ ಲ್ಯಾಪ್ಟಾಪ್ನಲ್ಲಿದೆ, ಇವತ್ತು ನಿನ್ನ ಕತೆ ಮುಗೀತು ಕಣೆ ಅಂತ ಹೇಳಿ ಸೂರ್ಯಪ್ರಕಾಶ್ ಕೂಡ ಭಾನುಮತಿಗೆ ಆವಾಜ್ ಹಾಕ್ತಾನೆ. ಮತ್ತು ಅದಾದ ನಂತರನೇ ಸೂರ್ಯಪ್ರಕಾಶ್ ಹಾಗೆ ತಕ್ಷಣವೇ ವಿಜಿಗೆ ಕಾಲ್ ಮಾಡಿ, ವಿಜಿ ನಮ್ಮ ಫ್ಯಾಕ್ಟ್ರಿ ಗೋಡೌನ್ ಹಾಳು ಬಿದ್ದಿದೆಯಲ್ಲ, ಸೊ ಅಲ್ಲಿಗೆ ನೀನು ಆದಷ್ಟು ಬೇಗ ಈಗ ಇಲ್ಲಿಗೆ ಬರಬೇಕು, ನೀನು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಸತ್ಯನ ನಾನು ಇವತ್ತು ಹೇಳೋದು ಕೊಟ್ಟಿದ್ದೀನಿ, ಆದಷ್ಟು ಬೇಗ ನೀನು ಇಲ್ಲಿಗೆ ಬಾ ಅಂತ ಹೇಳಿ ಸೂರ್ಯಪ್ರಕಾಶ್ ವಿಜಿಗೆ ಹೇಳ್ತಾನೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಿಜವಾಗ್ಲೂ ಕೂಡ ವಿಜಿ ಅವರ ಅಪ್ಪನಿಂದ ಎಲ್ಲ ಸತ್ಯವನ್ನು ತಿಳ್ಕೊಳ್ತಾನ ಅನ್ನೋದನ್ನು.